ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರದೀಪ್ ವ್ಲಾಗ್. ನಾನು ವೀಕೆಂಡ್ ಅಮ್ಮನ ಮನೆಗೆ ಹೋಗಿದ್ದೆ. ಒಂದು ಹೋಮ್ ಟೂರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ಸ್ಟಾರ್ಟಿಂಗ್ ಎಂಟ್ರೆನ್ಸ್. ಇಲ್ಲಿ ಮಧ್ಯದಲ್ಲೇ ಒಂದು ಡೈನಿಂಗ್ ಹಾಲ್ ಬರುತ್ತೆ. ಮತ್ತು ಈ ಕಡೆ ಪೂಜಾ ರೂಮ್ ಬರುತ್ತೆ ಪಕ್ಕದಲ್ಲೇ. ಈ ಮೇಲ್ಗಡೆ ಒಂದು ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ, ಅದಂತೂ ತುಂಬ ಚೆನ್ನಾಗಿದೆ. ಈ ಆಂಜನೇಯ, ಲಕ್ಷ್ಮಿ ಮತ್ತು ಗಣೇಶ, ಅದು ಬೆಳ್ಳಿ ಫೋಟೋ. ಆ ಮಧ್ಯದಲ್ಲಿರೋ ಗೋಲ್ಡನ್ ಡಿಸೈನ್ ಅಂತೂ ಈ ಪೂಜಾ ರೂಮ್ಗೆ ತುಂಬ ಸೂಟ್ ಆಗುತ್ತೆ. ಅದೊಂದು ಹೈಲೈಟ್ ಆಗುತ್ತೆ ಪೂಜಾ ರೂಮ್ಗೆ. ಅಮ್ಮ ನೀಟಾಗಿ ಇಟ್ಕೊಂಡಿದ್ದಾರೆ ಅಡುಗೆ ಮನೆ ಕೂಡ. ಸೊ ಇಲ್ಲಿ ಎಕ್ಸ್ಟ್ರಾ ಸಾಮಾನು, ಇವಾಗ ಗೆಸ್ಟ್ಗಳೆಲ್ಲ ಬಂದಾಗ ಈ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಬೇಕಾಗ್ತವೆ. ಸೊ ಆ ಥರದ್ದೆಲ್ಲ ಈ ಥರ ರ್ಯಾಕ್ಸಲ್ಲಿ ಯೂಸ್ ಆಗುತ್ತೆ, ಮೇಲ್ಗಡೆ ಇರೋ ಸ್ಮಾಲ್ ಕಬರ್ಡ್ಸಲ್ಲಿ. ಈ ಕಡೆ ನಾವು ಈ ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಕೋಬೋದು. ಸೊ ಅದಕ್ಕೆ ಟ್ರಾನ್ಸ್ಪರೆನ್ಸಿನೇ ಮಾಡಿಸಿದ್ದಾರೆ. ಟೋಟಲಿ ಈ ಮನೆಗೆ 3 ರೂಮ್ ಇದೆ. ಕೆಳಗಡೆ 2 ರೂಮು, ಇಲ್ಲೊಂದು ಮಾಸ್ಟರ್ ರೂಮ್ ಇದೆ. ಸೊ ಇದು ಬಾತ್ರೂಮು ದೊಡ್ಡದಾಗಿದೆ. ಪಕ್ಕದಲ್ಲೇ ಡೈನಿಂಗ್ ಹಾಲ್ ಪಕ್ಕದಲ್ಲೇ ಒಂದು ರೂಮ್ ಬರುತ್ತೆ. ಇದು ಲಿವಿಂಗ್ ಏರಿಯಾ. ಸೊ ಚಿಕ್ಕ ಮಕ್ಕಳು ಇರೋದ್ರಿಂದ ಎಷ್ಟು ಸತಿ ಆಟ ಸಾಮಾನುಗಳು ಎತ್ತಿಟ್ರು ಪದೇ ಪದೇ ಹಾಗೇ ಇರುತ್ತೆ. ಸೊ ಮೇಲೆ ಈ ಥರ ಫ್ಯಾಮಿಲಿ ಫೋಟೋಸ್ ಎಲ್ಲ ಪ್ಲೇಸ್ ಮಾಡಿದ್ದೀವಿ. ಮತ್ತು ಇಲ್ಲಿ ಒಂದು ಚಿಕ್ಕ ಯೂನಿಟ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಟ್ರಾ ಆಲ್ಬಮ್ಸ್ ಮತ್ತು ಬೇರೆ ವಸ್ತುಗಳನ್ನು ಇಡೋ ಥರ. ವಾಲ್ಗೆ ಕಾಂಟ್ರಾಸ್ಟ್ ಆಗೋ ಥರ ಈ ಬ್ರೌನಿಷ್ ಕಲರ್ ಎಲ್ ಶೇಪ್ ಸೋಫಾ ಚೂಸ್ ಮಾಡಿದ್ದೀವಿ. ಮತ್ತು ಹಾಲ್ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ. ಎಷ್ಟೇ ಗೆಸ್ಟ್ ಬಂದ್ರೂ ಖುಷಿ ಪಡ್ತಾರೆ ಈ ಲಿವಿಂಗ್ ಏರಿಯಾ ನೋಡಿಬಿಟ್ಟು. ಸೊ ದ ಬೆಸ್ಟ್ ಪಾರ್ಟ್ ಆಫ್ ದಿ ಹೌಸ್ ಇಸ್ ದಿಸ್ ಲಿವಿಂಗ್ ಏರಿಯಾ. ಗಾಳಿ ಬೆಳಕಂತೂ ತುಂಬ ಚೆನ್ನಾಗಿದೆ. ಸೊ ನಾನು ಎಲ್ಲೂ ನಿಮ್ಗೆ ತೋರಿಸ್ತಿರೋದು ಯಾವುದೇ ಒಂದು ಲೈಟ್ ಕೂಡ ಹಾಕಿಲ್ಲ. ಸೊ ಅಷ್ಟೊಂದು ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇದೆ. ಇಟ್ಸ್ ಆಲ್ ನ್ಯಾಚುರಲ್ ಲೈಟಿಂದನೇ. ಸೊ ಡೋರ್ ಕೂಡ ಒಂದು ಸಿಂಪಲ್ಲಾಗಿ ಹೀಗೆ ಮಾಡಿಸಿದ್ದೀವಿ. ಆ್ಯಸ್ ದಿಸ್ ಇಸ್ ಅ ಡೂಪ್ಲೆಕ್ಸ್ ಹೌಸ್, ಮೇಲ್ ಒಂದು ರೂಮ್ ಬರುತ್ತೆ. ಈ ಗ್ಲಾಸ್ ಸ್ಟೇರ್ ಕೇಸ್ ಇರೋದ್ರಿಂದ ಇದು ಒಂದು ಹೈಲೈಟ್ ಆಗಿ ಕಾಣಿಸುತ್ತೆ. ಏನಪ್ಪ ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗೊಂದು ರೂಮ್ ಇದೆ, ಗ್ಲಾಸ್ ಆಗಿರೋದ್ರಿಂದ ಮೇಂಟೈನ್ ಮಾಡಿ. ಅದ್ರ ಆಪೋಸಿಟ್ಟು ಡೈರೆಕ್ಟ್ ಟೆರೆಸ್ಗೆ ಹೋಗೋಕೆ ದಾರಿ.
ಕೆಲವೊಂದು ಮನೆಯಲ್ಲಿ ಮತ್ತೆ ಇನ್ನೂ ಒಂದು ಫ್ಲೋರ್ ಹಾಕಿ ಟೆರೆಸ್ಗೆ ಹೋಗೋ ಥರ ಎಲ್ಲ ಇರುತ್ತೆ. ಬಟ್ ಯಾರು ಕೂಡ ದಿನದಲ್ಲಿ ಅಷ್ಟು ಇಳಿಯೋದು ಹತ್ತೋದು ಮಾಡೋದೇ ಇಲ್ಲ. ಸೊ ಇದೊಂದು ಸಿಂಪಲ್ ಆಗಿದೆ. ಜಸ್ಟ್ ನೀವೇನಾದರೂ ಬಟ್ಟೆ ಗಿಟ್ಟೆ ಒಣಗಾಕಿ ಹೋಗಿದ್ರು ಟೆರೆಸ್ ಮೇಲೆ ಓಡಾಡಬೇಕು ಅಂತಂದ್ರೂ ಜಸ್ಟ್ ಎಷ್ಟೊಂದು ಬಾರಿ ಹತ್ತಿ ಇಳಿಯುವಂಥದ್ದು ಈಸಿ ಇದೆ ಇದು. ಮೇಲೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕಿರೋದ್ರಿಂದ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ, ಇಡೀ ಮನೆಗೆ ಸ್ಪ್ರೆಡ್ ಆಗುತ್ತೆ. ಮತ್ತು ಇಲ್ಲಿ ಕೆಳಗಡೆ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕೆಳಗೆ ಬಂದರೆ ಲಿವಿಂಗ್ ಏರಿಯಾ, ಕಿಚನ್ನು, ದೇವ್ರ ಮನೆ ನೀಟಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೊಂದು ಸಿಂಪಲ್ ಆಗಿರೋ ಒಂದು ಡುಪ್ಲೆಕ್ಸ್ ಹೌಸ್. ನಿಮಗಿದು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.